ಲವ್ ಮಾಕ್ಟೇಲ್ 3 ಗ್ರ್ಯಾಂಡ್ ರಿಲೀಸ್ ಅಪ್ಡೇಟ್. ಕನ್ನಡ ಸಿನಿಪ್ರಿಯರು ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಲವ್ ಮಾಕ್ಟೇಲ್ 3 ರಿಲೀಸ್ ದಿನಾಂಕ ಫಿಕ್ಸ್ ಆಗಿದೆ. ಡಾರ್ಲಿಂಗ್ ಕೃಷ್ಣ ನಟನಾಗಿ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡರೂ ನಿರೀಕ್ಷಿಸಿದ ಮಟ್ಟದ ಯಶಸ್ಸು ಸಿಗದ ಸಮಯದಲ್ಲೇ ಅವರ ಬದುಕಿಗೆ ಹೊಸ ತಿರುವು ನೀಡಿದ ಸಿನಿಮಾ ಲವ್ ಮಾಕ್ಟೇಲ್. ನಟಿಸಿ ಮಾತ್ರವಲ್ಲ, ಮೊದಲ ಬಾರಿಗೆ ನಿರ್ದೇಶನಕ್ಕೂ ಕೈ ಹಾಕಿದ ಕೃಷ್ಣ ಅದೇ ಮೊದಲ ಪ್ರಯತ್ನದಲ್ಲೇ ಬಾಕ್ಸಾಫೀಸ್ ಸೂಪರ್ ಹಿಟ್ ಕೊಟ್ಟು ಕನ್ನಡ ಚಿತ್ರರಂಗದ ಗಮನ ಸೆಳೆದಿದ್ದರು. ನವಿರು ಪ್ರೇಮ, ಭಾವನಾತ್ಮಕ ಕಥೆ, ಸರಳ ನಿರೂಪಣೆ, ಈ ಎಲ್ಲದರ ಮೂಲಕ ಲವ್ ಮಾಕ್ಟೇಲ್ ಕನ್ನಡದ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ಒಂದಾಗಿ ಹೊರಹೊಮ್ಮಿತು. ಈ ಗೆಲುವಿನ ಜೋಶ್ನಲ್ಲಿ ಬಂದ ಲವ್ ಮಾಕ್ಟೇಲ್ 2 ಕೂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತು. ನಟನಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಡಾರ್ಲಿಂಗ್ ಕೃಷ್ಣ ತಮ್ಮದೇ ಶೈಲಿಯನ್ನು ಕಟ್ಟಿಕೊಂಡರು. ಇದೀಗ ಎಲ್ಲರ ನಿರೀಕ್ಷೆಯ ಕೇಂದ್ರಬಿಂದು ಲವ್ ಮಾಕ್ಟೇಲ್ 3. ಇತ್ತೀಚೆಗೆ ಬಿಡುಗಡೆಯಾದ ಮೋಷನ್ ಪೋಸ್ಟರ್ಗೂ ಸಿನಿ ಪ್ರಿಯರಿಂದ ಭಾರೀ ರೆಸ್ಪಾನ್ಸ್ ಸಿಕ್ಕಿತ್ತು. ಆಮೇಲೆ ಒಂದೇ ಪ್ರಶ್ನೆ, ರಿಲೀಸ್ ಯಾವಾಗ? ಈ ಪ್ರಶ್ನೆಗೆ ಹೊಸ ವರ್ಷದ ಸರ್ಪ್ರೈಸ್ ಆಗಿ ಡಾರ್ಲಿಂಗ್ ಕೃಷ್ಣ ಮತ್ತು ತಂಡ ಉತ್ತರ ಕೊಟ್ಟಿದೆ. ಲವ್ ಮಾಕ್ಟೇಲ್ 3 ಇದೇ ಏಪ್ರಿಲ್ 10 ರಂದು ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್. IPL ಇದ್ದರೂ ಯಾವುದಕ್ಕೂ ಜಗ್ಗದೆ ಬೇಸಿಗೆ ರಜೆಯನ್ನು ಗಮನದಲ್ಲಿಟ್ಟುಕೊಂಡು ಈ ದಿನವನ್ನೇ ರಿಲೀಸ್ಗೆ ಫಿಕ್ಸ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಡಾರ್ಲಿಂಗ್ ಕೃಷ್ಣ, ಲವ್ ಮಾಕ್ಟೇಲ್ 3 ಹಿಂದಿನ 2 ಆವೃತ್ತಿಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿರಲಿದೆ ಎಂದು ಭರವಸೆ ನೀಡಿದ್ದಾರೆ. ಕಥೆ, ನಿರೂಪಣೆ, ಭಾವನೆಗಳು ಎಲ್ಲದರಲ್ಲೂ ಹೊಸ ಅನುಭವ ಪ್ರೇಕ್ಷಕರಿಗೆ ಸಿಗಲಿದೆ ಅನ್ನೋದು ಕೃಷ್ಣ ಅವರ ಮಾತು. ಇನ್ನು ಸಿನಿಮಾದ ಹಾಡುಗಳು, ಸೀನ್ ಬೈ ಸೀನ್ ಎಮೋಷನಲ್ ಕನೆಕ್ಟ್ ಎಲ್ಲವನ್ನೂ ಅನುಭವಿಸಲು ಪ್ರೇಕ್ಷಕರು ಕಾತರದಿಂದ ಕಾಯುತ್ತಿದ್ದಾರೆ. ಈ ಸಿನಿಮಾವನ್ನು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್ ಕ್ರಿಸ್ಮಿ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಸಂಗೀತ ನಕುಲ್ ಅಬೇಂಕರ್, ಛಾಯಾಗ್ರಹಣ ಶ್ರೀ ಕ್ರೇಜಿ ಮೈಂಡ್ಸ್, ಸಂಕಲ ನಟರ ಬಳಗದಲ್ಲಿದ್ದಾರೆ ಡಾರ್ಲಿಂಗ್ ಕೃಷ್ಣ, ಮಿಲನಾ ನಾಗರಾಜ್, ಸಮೂರ್ತ, ಅಮೃತ ಅಯ್ಯಂಗಾರ್, ರಚೆಲ್ ಡೇವಿಡ್, ಅಭಿಲಾಷ್ ದಳಪತಿ ಮತ್ತು ಇತರರು. ಎಲ್ಲಾ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದ್ದು ಈ ಬೇಸಿಗೆಯಲ್ಲಿ ಪ್ರೇಮದ ಹೊಸ ಅನುಭವ ಕೊಡಲು ಲವ್ ಮಾಕ್ಟೇಲ್ 3 ಏಪ್ರಿಲ್ 10 ರಂದು ನಿಮ್ಮ ಮುಂದೆ ಪ್ರೀತಿ, ಭಾವನೆ ಮತ್ತು ಹೊಸ ಕಥೆಯೊಂದಿಗೆ ಡಾರ್ಲಿಂಗ್ ಕೃಷ್ಣ ಮತ್ತೆ ಮೋಡಿ ಮಾಡ್ತಾರಾ? ಅದಕ್ಕೆ ಉತ್ತರ ಥಿಯೇಟರಿನಲ್ಲಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ.